ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುನಿತಾ ರಾಘವೇಂದ್ರ. ಇವತ್ತಿನ ವ್ಲಾಗಿನ ವಿಶೇಷ ಏನಪ್ಪ ಅಂತಂದರೆ ಹಾಗೆ ಸುಮ್ಮನೆ ಒಂದು ಕ್ಯಾಶುವಲ್ ವ್ಲಾಗ್ ಆಗಿರುತ್ತೆ. ಸೊ ಲಾಸ್ಟ್ ವೀಕು ನಾವು ಫ್ರೆಂಡ್ಸ್ ಜೊತೆ ಒಂದು ಕಡೆ ಒಂದು ಪ್ಲೇಸಿಗೆ ಹೋಗಿದ್ವಿ. ಅಲ್ಲಿ ತುಂಬಾ ಇಷ್ಟ ಆಯಿತು ಆ ಜಾಗ. ಸೊ ಹಾಗಾಗಿ ಆ ಜಾಗದ ಪರಿಚಯ ನಿಮಗೂ ಆಗಲಿ, ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಬೇಕು ಅನ್ನೋ ಇಂಟೆನ್ಷನಿಂದ ನಾನು ಈ ವಿಡಿಯೋನ ಮಾಡಿಕೊಂಡೆ. ಸೊ ಆ ಜಾಗ ಯಾವುದಪ್ಪ ಅಂತಂದರೆ ಕುಶಾಲನಗರದ ಹತ್ರ ಇರುವಂತಹ ಅಮ್ಮನವನ. ಕುಶಾಲನಗರ ಹತ್ರ ಇರೋರಿಗಂತೂ ಈ ಪ್ಲೇಸ್ ಖಂಡಿತವಾಗ್ಲೂ ಗೊತ್ತೇ ಇರುತ್ತೆ. ಸೊ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದಲ್ಲಿಗೆ ಅಮ್ಮನವನ ರೆಸಾರ್ಟ್ ತುಂಬಾ ಚೆನ್ನಾಗಿತ್ತು. ಸೊ ಯಾವಾಗಲಾದರೂ ಒಂದ್ಸಲಿ ಒಂದು ಮೈಂಡ್ ರಿಫ್ರೆಶ್ಮೆಂಟ್ಗಾಗಿರ್ಬೋದು, ಹಾಗೆ ತುಂಬಾ ಬೇಜಾರಾಗ್ತಾಯಿದೆ, ಒಂದು ಕಡೆ ಹೋಗ್ಬಿಟ್ಟು ಒಂದು ದಿನ ಕಳ್ಕೊಂಡು ಬರೋಣ, ಒಂದು ಒಳ್ಳೆ ಊಟ ಮಾಡ್ಕೊಂಡು ಬರೋಣ ಅಂತ ಅನಿಸ್ತಾ ಇದ್ದರೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ನನಗನ್ನಿಸ್ತು. ತುಂಬ ಚೆನ್ನಾಗಿತ್ತು. ಒಳಗಡೆ ಎಂಟ್ರೆನ್ಸಲ್ಲೇನೆ ಆ್ಯಂಬಿಯನ್ಸ್ ತುಂಬಾ ಗುಡ್ ಅಂತಲೇ ಹೇಳ್ಬೋದು. ಒಂದು ಗುಡ್ ವೈಬ್ಸ್ ಸಿಗ್ತಾಯಿತ್ತು. ಆ ಸೀಟಿಂಗ್ ಏರಿಯಾ ಎಲ್ಲ ತುಂಬ ನೀಟಾಗಿ ಅರೇಂಜ್ ಮಾಡಿದರು. ಸೊ ಇನ್ನು ಹಾಗೇ ಮುಂದೆ ಹೋಗ್ತಾ ಒಂದು ಕ್ಯೂಟಾಗಿರುವಂತಹ ಗಿಫ್ಟ್ ಶಾಪ್ ಇತ್ತು. ಅಲ್ಲಿ ಕಾಫೀಸ್ ಪೌಡರು ಹಾಗೆ ಸ್ಪೈಸಸ್ಸು, ಅಂದರೆ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ಅಂತಹ ಒಂದು ಪ್ರಾಡಕ್ಟ್ಸ್ನ ಅಲ್ಲಿ ಆರ್ಗನೈಸ್ ಮಾಡಿದರು. ಅಂದರೆ ಈ ಆಲೋವೆರಾ ಜೆಲ್ಗಳಾಗಿರ್ಬೋದು, ಹಾಗೆ ಸ್ಪೈಸಸ್ ಪೌಡರ್ಸ್ಗಳಾಗಿರಬಹುದು, ಮತ್ತು ಡಿಫ್ರೆಂಟ್ ಚಾಕ್ಲೇಟ್ಸ್ಗಳಾಗಿರಬಹುದು, ಹಾಗೆ ಕೂರ್ಗ್ ಅಲ್ವಾ, ಸೊ ಕೂರ್ಗ್ ಲೋಗೋ ಇರುವಂತಹ ಒಂದಷ್ಟು ಗಿಫ್ಟ್ ಐಟಮ್ಸ್ಗಳಾಗಿರ್ಬೋದು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ನೋಡೋದಕ್ಕೇ ತುಂಬ ಚೆನ್ನಾಗಿತ್ತು. ಇನ್ನು ಪ್ರೈಸ್ ವೈಸ್ ಹೇಳಬೇಕಂದ್ರೆ ಆಬ್ವಿಯಸ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದ್ದೇ ಇರುತ್ತೆ. ಸೊ ಒಂದು ಸಿನಿಮಾನಲ್ವಾ, ಹೋದಾಗ ಯಾವುದೋ ಒಂದು ಗಿಫ್ಟ್ ತುಂಬ ಇಷ್ಟ ಆಗಿರೋದನ್ನ ಪಿಕ್ ಮಾಡೋದಕ್ಕೆ ತೊಂದರೆ ಇಲ್ಲ ಅಂತ ಅನ್ನಿಸ್ತು. ಇನ್ನು ಹಾಗೆ ಮತ್ತು ನಟ್ಸ್ಗಳೆಲ್ಲ ಇತ್ತು, ಮತ್ತು ಕಾಫಿ ಪೌಡರ್ಸ್ಗಳು, ಮತ್ತು ಕಾಫಿ ಸೀಡ್ಸ್ಗಳು, ಹಾಗೆ ಟರ್ಮರಿಕ್ ಪೌಡರು, ಮತ್ತು ಇದು ಚಕ್ಕೆ ಪೌಡರ್ಸು, ಮತ್ತು ಸ್ಯಾಂಡಲ್ ಪೌಡರು, ಈ ಥರ ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಅಂತಲೇ ಹೇಳ್ತಾಯಿದ್ರು. ಚೆನ್ನಾಗಿತ್ತು. ಮತ್ತು ಹನಿ, ಕೂರ್ಗ್ ಅಂತ ಆದಮೇಲೆ ಹನಿ ಎಲ್ಲ ಇರಲೇಬೇಕಲ್ವ. ಸೊ ಆ ಥರದ್ದೆಲ್ಲ ಗಿಫ್ಟ್ ಐಟಮ್ಸ್ನ ನಾವು ಬೈ ಮಾಡ್ಬೋದಾಗಿತ್ತು. ಚೆನ್ನಾಗಿತ್ತು ಶಾಪು. ಇನ್ನು ಹಾಗೆ ಮುಂದೆ ಹೋದರೆ ಈ ಥರ ಒಂದು ಪುಟ್ಟ ಫ್ಲವರ್ ಪ್ಲ್ಯಾಂಟ್ಸ್ಗಳನ್ನ ನಾವು ನೋಡ್ಬೋದು. ಇಲ್ಲಿ ಈ ರೆಸಾರ್ಟಲ್ಲಿ ಏನಪ್ಪ ಅಂತಂದರೆ ನಾವು ನೋಡೇ ಇರಲ್ಲ ಬೇರೆ ಕಡೆ. ಆ ಥರ ತುಂಬಾ ಬೇರೆ ಬೇರೆ ಥರದ ಫ್ಲವರ್ಸ್ಗಳನ್ನ ನಾವಿಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಥದ್ರಲ್ಲಿ ಇದು ಒಂದು, ಇದನ್ನು ಬರ್ಡ್ಸ್ ಪ್ಯಾರಡೈಸ್ ಅಂತ ಅಂದ್ಬಿಟ್ಟು ಕರೀತಾರಂತೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂದರೆ ಸ್ವಲ್ಪ ಅಂದರೆ ಒಂದು ಪಕ್ಷಿ ಕೂತಿರೋ ಥರ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಥರ ಒಂದು ಫ್ಲವರ್ ಅಂತೂ ತುಂಬ ಕಡೆ ನೋಡೋದಕ್ಕೆ ಸಿಗ್ತಾಯಿತ್ತು. ಹಾಗೆ ಈ ಒಂದು ಪಿಂಕ್ ಕಲರ್ ಫ್ಲವರ್ಸು, ಈ ಥರ ರೆಡ್ ಕಲರು, ಈ ಥರ ಬೇರೆ ಬೇರೆ ಥರದ ಶೋ ಫ್ಲವರ್ಸ್ಗಳಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಹಾಗೆ ಮುಂದೆ ಹೋಗ್ತಾ ಇದ್ದರೆ ಇದು ಡ್ರೈ ಫ್ರೂಟ್ಸ್, ಅಂಜೂರ ಇರುತ್ತಲ್ವ, ಅದ್ರದ್ದು ಮರ ಇತ್ತು. ಜಾಸ್ತಿನೇ ಬೆಳೆದಿತ್ತು, ಗೊಂಚಲಾಗಿ, ನೋಡೋದಕ್ಕಂತೂ ಚೆನ್ನಾಗಿತ್ತು. ಇನ್ನು ಹಾಗೆ ಫೋಟೋ ತಗೊಳ್ಳೋದಕ್ಕಂತೂ ಈ ಒಂದು ಹೂವಿನ ಜೋಮಾಲೆ ಅಂತ ಏನು ಹೇಳ್ತೀವಿ, ಆ ಥರ ಎಲ್ಲ ಬೆಳೆಸಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ಗ್ರಾಸ್ಗಳೆಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದರು. ಮತ್ತು ಈ ಥರ ಬ್ಲೂ ಕಲರ್ ಫ್ಲವರ್ಸ್ಗಳಂತೂ ಎಲ್ಲ ಕಡೆ ಹರಡ್ಕೊಂಡಿತ್ತು. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದರು. ಎಲ್ಲ ಕಡೆ ಪುಟ್ಟ ಗ್ರಾಸ್ಗಳು ಬೆಳೆಸಿದ್ರು, ಇನ್ನು ಗೊಂಚಲಾಗಿ. ಮತ್ತು ಬೇರೆ ಬೇರೆ ಥರದ ಗಿಡಗಳನ್ನ ನಾವಿಲ್ಲಿ ನೋಡ್ಬೋದಾಗಿತ್ತು. ಎಷ್ಟೋ ಗಿಡಗಳು, ಎಷ್ಟೋ ಥರ ಹೂಗಳು ನಾನು ನೋಡೇ ಇರಲಿಲ್ಲ. ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡಿದ್ದು. ತುಂಬ ಖುಷಿಯಾಯಿತು. ಈ ಬರ್ಡ್ಸ್ ಆಫ್ ಪ್ಯಾರಡೈಸ್ ಅಂತೂ ಆಲ್ಮೋಸ್ಟ್ ರೆಸಾರ್ಟ್ನ ಆವರಿಸ್ಕೊಂಡಿದೆ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ನೀಟಾಗಿ ಬೆಳೆಸಿದ್ದಾರೆ ಇದನ್ನು. ಅಷ್ಟು ಒಂಥರ ನೋಡೋದಕ್ಕೆ ತುಂಬ ಲುಕ್ಕಾಗಿ ಕಾಣಿಸ್ತಾಯಿತ್ತು. ಇನ್ನು ಈ ಥರ ಹಾಗೆ ಆನ್ ದ ವೇ ಪಾಸ್ ಆಗ್ತಾಯಿದ್ರೆ ಈ ಥರ ಕಲ್ಲುಗಳಿಂದೆಲ್ಲ ನೀಟಾಗಿ ಪ್ಲೇಸ್ನ ಡೆಕೋರೇಟ್ ಮಾಡಿದರು. ಚೆನ್ನಾಗಿತ್ತು. ಸೊ ಮಕ್ಳುಗಳಿಗೆ ಒಂಥರ ಅಟ್ರಾಕ್ಟಿವ್ ಆಗಿ ಇರುತ್ತೆ ಅಂತಲೇ ನನಗೆ ಅನ್ನಿಸ್ತಾಯಿತ್ತು. ಅಷ್ಟು ಚೆನ್ನಾಗಿತ್ತು. ಮತ್ತು ಎಲ್ಲ ಕಡೆಯೂ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈ ಒಂದು ಇಡೀ ರೆಸಾರ್ಟ್ನ, ಅಂದರೆ ಈ ಅಮ್ಮನವನ ಅಂತ ಹೆಸರು ಏನಿದೆ,
ವನ ಒಂದು ಕಾಡು ಒಳಗಡೆನೇ ಇದ್ದೀವಿ ಅನ್ನೋಷ್ಟು ಫೀಲ್ ನಮಗೆ ಸಿಗುತ್ತೆ. ಯಾಕಂದರೆ ಅಷ್ಟು ಬೇರೆ ಬೇರೆ ಥರದ ಗಿಡಗಳನ್ನ ನಾವು ನೋಡ್ಬೋದು, ಬೇರೆ ಬೇರೆ ಥರದ ಮರಗಳನ್ನ ನಾವು ನೋಡ್ಬೋದು. ಆಮೇಲೆ ಇದೊಂದು ವೈಟ್ ಹೂವು ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮ ಕಡೆ ಊರುಗಳ ಕಡೆ ಈ ಹತ್ತಿ ಹೂವು ಬರುತ್ತಲ್ಲ, ನೋಡೋದಕ್ಕೆ ಆ ಥರ ಇತ್ತು ಅಷ್ಟೇ, ಬಟ್ ಅದಲ್ಲ. ಬಟ್ ತುಂಬ ಚೆನ್ನಾಗಿತ್ತು ಆ ಹೂವು ಕೂಡ. ಆ ಥರ ಬೇರೆ ಬೇರೆ ಥರದ ಗಿಡ ಮರಗಳು ಬಳ್ಳಿಗಳು ಎಲ್ಲ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹೆಸರು ಮಾತ್ರ ತುಂಬ ಚೆನ್ನಾಗಿದೆ, ವನ ಅಂತ ಅಂದ್ಬಿಟ್ಟು, ಅಮ್ಮನ ವನ ಅಂತ. ಅಂದರೆ ಒಂದು ಪ್ರಕೃತಿಯ ಮಡಿಲಲ್ಲಿ ನಾವಿದ್ದೀವಿ ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಸೊ ಒಂದು ಇಡೀ ರೆಸಾರ್ಟ್ನ ನಾವು ಒಂದ್ಸಲಿ ಓಡಾಡ್ತೀವಿ ಅಂತಂದರೆ ಮಿನಿಮಮ್ 1 or 2 hour ಬೇಕು. ಅಂದರೆ ಯಾಕಷ್ಟು ಬೇಕು ಅಂತಂದರೆ ಜಸ್ಟ್ ನಾವು ಹಾಗೆ ನೋಡ್ಕೊಂಡು ಬಂದುಬಿಟ್ರೆ ಬೇಗ ಪಾಸ್ ಆಗಿಬಿಡ್ತೀವಿ. ಅದನ್ನು ನೋಡಿ ಇದೇನಿದು ಈ ಥರ ಇದೆ ಆ ಥರ ಇದೆ ಅಂತೆಲ್ಲ ನೋಡಿ ಫೋಟೋ ಎಲ್ಲ ತೆಕ್ಕೊಳ್ಳೋಷ್ಟರಲ್ಲಿ ಅಷ್ಟು ಟೈಮ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇನ್ನು ಹಾಗೆ ಮುಂದೆ ಪಾಸಾಗಿ ಬಂದರೆ ಅಲ್ಲಿ ಪೂಲ್ ಏರಿಯಾ ಸಿಗುತ್ತೆ. ಪೂಲ್ ಏರಿಯಾ ಪಕ್ಕನೇ ಡೈನಿಂಗ್ ಏರಿಯಾ ಕೂಡ. ಸೊ ಒಂದು ನಾವು ಫುಡ್ನ ಏನು ತೊಗೋತಾ ಇರ್ತೀವಿ, ಊಟ ಮಾಡಬೇಕಾದ್ರೆ ಈ ಪೂಲ್ ಏರಿಯಾ ಅಲ್ಲಿ ವಾಟರ್ ಫಾಲ್ ಆಗ್ತಾ ಇರ್ತಲ್ಲ, ಆ ಸೌಂಡು ತುಂಬ ಚೆನ್ನಾಗಿ ಕೇಳಿಸುತ್ತಾ ಇರುತ್ತೆ. ಸೊ ಅದನ್ನು ಎಂಜಾಯ್ ಮಾಡಿಕೊಂಡು ನಾವು ಊಟನ ಮಾಡಲಿ ಅಂತ ಅಂದ್ಬಿಟ್ಟು ಒಳ್ಳೆ ಕಡೆ ಒಂದು ಈ ಫುಡ್ ಏರಿಯಾನ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೊ ನೀರನ್ನ ನೋಡಿಕೊಂಡು, ಆ ನೀರು ಹರಿಯೋದನ್ನ ನೋಡಿಕೊಂಡು ಊಟ ಮಾಡೋದೇ ಗೊತ್ತಾಗಲ್ಲ. ನಾವು ಅಷ್ಟು ಹರಟೆ ಹೊಡ್ಕೊಂಡು ಟೈಮ್ನ ಕಳಿಬಹುದು ಅಂತ ಅನಿಸುತ್ತೆ ಇಲ್ಲಿ ಈ ಪ್ಲೇಸು. ತುಂಬ ಚೆನ್ನಾಗಿ ಅನಿಸುತ್ತೆ. ಕಂಪ್ಲೀಟ್ ವಾತಾವರಣ ಒಂಥರ ಗುಡ್ ವೈಬ್ಸ್ನ ನಮಗೆ ಸ್ಪ್ರೆಡ್ ಮಾಡುತ್ತೆ ಅನ್ನೋದ್ರಲ್ಲೇನು ತಪ್ಪಿಲ್ಲ. ಇನ್ನು ಹಾಗೆ ನಾವು ಮುಂದೆ ಹೋಗ್ತಾ ಇದ್ದರೆ ಇನ್ನು ಮತ್ತೆ ಅಲ್ಲಿ ಪೂಲ್ ಏರಿಯಾ ಇದೆ ಅಲ್ವಾ. ಸೊ ಪೂಲ್ ಏರಿಯಾಯಿಂದ ಮತ್ತೆ ಆ ಕಡೆ ಹೋದರೆ ಅಲ್ಲೊಂದು ವುಡನ್ ಕಾಟೇಜ್ ಥರ ಸಿಗುತ್ತೆ. ಸೊ ಅದು ಕೂಡ ಒಂಥರ ಡಿಫ್ರೆಂಟ್ ಆಗಿದೆ. ಅಲ್ಲೂ ಕೆಲವೊಂದಷ್ಟು ಸೀಟಿಂಗ್ ಏರಿಯಾನ ಅರೇಂಜ್ ಮಾಡಿದ್ದಾರೆ. ಅಂದರೆ ಅಲ್ಲಿ ನೇಚರನ್ನ ನೋಡಿಕೊಂಡು ಅಲ್ಲಿ ಸ್ವಲ್ಪ ಚಿಟ್ ಚಾಟ್ ಮಾಡಿಕೊಂಡು ಕಾಫಿ ಟೀ ಎಂಜಾಯ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಇನ್ನು ಅಲ್ಲಿ ಅದರಲ್ಲೇ ಬ್ಯಾಕ್ ಸೈಡು ನೀರು ಹರಿತಾ ಇರೋ ಸೌಂಡ್ ಚೆನ್ನಾಗಿ ಕೇಳಿಸುತ್ತೆ. ನಾವು ಹೋದಾಗ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಇತ್ತು, ಆದರೆ ಇನ್ನೂ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಅಲ್ಲಿ ಹೇಳ್ತಾಯಿದ್ರು. ಅಷ್ಟು ತುಂಬ ಚೆನ್ನಾಗಿತ್ತು. ಒಂದು ನೀರಿನ ಸೌಂಡು ಎಲ್ಲ, ಆ ನೀರಿನ ಸೌಂಡ್ ಜೊತೆಗೆ ಒಂದು ನೇಚರ್ನ ಎಂಜಾಯ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ಚಿಟ್ ಚಾಟ್ ಮಾಡೋದಕ್ಕಂತೂ ಒಂದು ಬೆಸ್ಟ್ ಪ್ಲೇಸ್ ಆಗಿದೆ ಇದು. ಅಷ್ಟು ಚೆನ್ನಾಗಿದೆ. ಇನ್ನು ಹಾಗೆ ಮುಂದೆ ಬರ್ತಾಯಿದ್ರೆ ಅಲ್ಲಲ್ಲಿ ಸ್ವಲ್ಪ ಈ ಥರ ನೀರು ಒಳಗಡೆನೇ ಒಂದು ಶೋಗೆ ಬೆಳೆಸಿರುವಂತಹ ಒಂದು ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್ಗಳು ತುಂಬ ಕ್ಯೂಟ್ ಆಗಿ ನಮ್ಗೆ ನೋಡೋಕ್ಕೆ ಸಿಗುತ್ತೆ. ಇನ್ನು ಮಧ್ಯದಲ್ಲಿ ಹಬ್ಕೊಂಡಿರೋ ಈ ಥರ ದೊಡ್ಡ ದೊಡ್ಡ ಎಲೆಗಳು, ಇದು ಹೆಸರು ಏನಂತ ಗೊತ್ತಿಲ್ಲ, ಆದರೆ ತುಂಬ ಚೆನ್ನಾಗಿತ್ತು. ಇನ್ನು ಎಲ್ಲ ಕಂಪ್ಲೀಟ್ ರೆಸಾರ್ಟ್ನ ಸುತ್ತ ಹಾಕ್ಕೊಂಡು ಫೈನಲಾಗಿ ಊಟ ಮಾಡೋಣ ಅಂತ ಬಂದ್ವಿ. ಇನ್ನು ಊಟದ ವಿಷಯ ನೋಡಿದ್ರೆ ತುಂಬ ಟೇಸ್ಟ್ ಅಂತೂ ಗುಡ್. ಟೇಸ್ಟಲ್ಲೇನು ನಾವು ಮಾತಾಡೋಂಗಿಲ್ಲ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ವೆಜಿಟೇರಿಯನ್ಸ್ಗಾಗಿರ್ಬೋದು, ನಾನ್ ವೆಜಿಟೇರಿಯನ್ಸ್ಗಾಗಿರ್ಬೋದು, ಇಬ್ರಿಗೂ ತುಂಬಾ ಒಂದು ಒಳ್ಳೆ ರುಚಿಯಾದಂತಹ ಫುಡ್ ಅಂತಲೇ ಹೇಳ್ಬೋದು. ಎಲ್ಲ ಟೇಸ್ಟಿ ಆಗಿತ್ತು ಫುಡ್ ಆಗಿರ್ಬೋದು. ಇನ್ನು ಲಾಸ್ಟಲ್ಲಿ ಡೆಸರ್ಟ್ಗಳು ಮತ್ತು ಐಸ್ ಕ್ರೀಮ್ಸು ಎಲ್ಲ ಚೆನ್ನಾಗಿತ್ತು. ಆದರೆ ಒಂದು ಹಾನೆಸ್ಟ್ ಎಕ್ಸ್ಪೀರಿಯನ್ಸ್ ಏನಪ್ಪ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು ಅಂತ ನನಗೆ ಅನಿಸ್ತು. ಅದೊಂದು ಬಿಟ್ಟರೆ ಇನ್ನೆಲ್ಲ ಓವರಾಲ್ ಗುಡ್ಡು. ಇನ್ನು ಲಾಸ್ಟಲ್ಲಿ ಬರ್ತಾ ಇದೊಂದು ಕ್ಯೂಟ್ ಕ್ಯಾಟ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ತು. ತುಂಬ ಚೆನ್ನಾಗಿತ್ತು. ಸೊ ಓವರಾಲ್ ರೆಸಾರ್ಟ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಇದಾಗಿತ್ತು ಇವತ್ತಿನ ಒಂದು ವಿಶೇಷ ವ್ಲಾಗ್ ಅಷ್ಟೇ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.